ಇನ್ನೊಂದು ನಾವು ಡೈರೆಕ್ಟಾಗಿ ಯಾರೋ ಬಂದರೆ ತೊಗೊಳಲ್ಲ ನಾವು. ಯಾಕಂದರೆ ನಾವು KFC ಇದೆಲ್ಲ ಕೂಡ ಟ್ರೇಸಬಿಲಿಟಿ ಅಂటారు. ಸೀಡಿಂದ ಇಟ್ಕೊಂಡು ಲಾಸ್ಟ್ ಹಾರ್ವೆಸ್ಟ್ವರೆಗೂ ನಾವು ರೆಕಾರ್ಡ್ ತೋರಿಸ್ಬೇಕು ಅವ್ರಿಗೆ. ಎಷ್ಟು ಸಾರಿ ನೀವು ನೀರು ಹಾಕಿದೆ, ಏನೇನು ಪೆಪ್ಸೈಡ್ ಇದು ಮಾಡಿದರು, ಇದೆಲ್ಲ ಅದು ಫಾರ್ಮ್ ಆಡಿಟ್ ಕೂಡ ಇರುತ್ತದೆ ನಮಗೆ. ಅವರು NSF ಥರ್ಡ್ ಪಾರ್ಟಿ NSF TU ಅವರು ಆಡಿಟ್ ಕಲಿಸ್ತಾರೆ. ಆ ಫಾರ್ಮ್ ಎಲ್ಲ ಚೆಕ್ ಮಾಡ್ತಾರೆ ಅವರು. ಇದೆಲ್ಲ ಇದು ಮನುಷ್ಯಗೆ ಏನಾದ್ರು ಹಾನಿ ಇದೆ, ಇದು ಕರೆಕ್ಟಾಗಿದೆ ಅನ್ನೋದು ದಟ್ ಈಸ್ ಕಾಲ್ಡ್ ಟ್ರೇಸಬಿಲಿಟಿ ಅಂటారు. ಈ KFC ಇದೆಲ್ಲ ನಾವು ಕೊಡುವಾಗ ಯಾರೋ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ದುಡ್ಡಿದೆ ಹೋಗಿ ಎಂಡರ್ಶಿಪ್ ಕೊಡಲ್ಲ ಅವರು. ಎಲ್ಲದು ಕೂಡ ಟ್ರ್ಯಾಕ್ ಇರಬೇಕು ಅವ್ರಿಗೆ. ಸೊ ಇಟ್ ಇಸ್ ದ ಟ್ರೇಸಬಿಲಿಟಿ ಅಂటారు. ಈ ಟ್ರೇಸಬಿಲಿಟಿ ಇದನ್ನು ಇವ್ರಿಗೆಲ್ಲದು ಕೂಡ ನಾವು ಫಾರ್ಮಿಂದ ನಾವು ಟ್ರೈನ್ ಅಪ್ ಕೊಟ್ಟು ನಾವು ಇದು ಮಾಡಬೇಕು, ಈ ಥರ ಮಾಡಬೇಕು. ನಮ್ಮ ಫೀಲ್ಡ್ ಆಫೀಸರ್ಸ್ ಇರ್ತಾರೆ, ಕ್ವಾಲಿಟಿ ಮ್ಯಾನೇಜರ್ಸ್ ಇರ್ತಾರೆ, ಈ ಥರ ಅವ್ರಿಗೆಲ್ಲರೂ ಕೂಡ ನಮ್ಮ ಹತ್ರ ಸಮ್ ಇಯರ್ಸಿಂದ ಇದರ ಕೋರ್ಸ್ ಅವ್ರಿಗೆಲ್ಲರೂ ಗೊತ್ತದು. ಸೊ ಮೆಟೀರಿಯಲ್ ಈ ಥರ ನಾವು ಎಲ್ಲ ಕಡೆ ನಾವು ಫಾರ್ಮನ್ನು ಗ್ರೋ ಮಾಡಿ ಟೈ ಅಪ್ ಮಾಡ್ಕೊಂಡು ನಾವು ಇವಾಗ 3,000 ಟನ್ ಮಂತ್ಲಿ ಸೇಲ್ ಮಾಡ್ತಾ ಇದ್ದೀವಿ. 3,000 ಮೆಟ್ರಿಕ್ 3,000 ಟನ್ಸ್. ಈ ಮೇನ್ 300 ಟೈಪ್ ಅಂತ ಹೇಳಿದ್ರಲ್ಲ, ಎಲ್ಲದು ಬರುತ್ತದೆ. ಸೊ ಈಗ ನೀವು ಹೇಳಿದ್ರು ವೆಜಿಟೇಬಲ್ಸು ನಾವು ಮಾರ್ಕೆಟಿಂಗ್ ಹೆಂಗೆ ನೀವು ಗ್ರೋ ಆಗಿ ಸೇಲ್ಸ್ ಇದೆ ಅಂದರೆ ವೆಜಿಟೇಬಲ್ ಈಗ ಫಾರ್ ಎಕ್ಸಾಂಪಲ್ ಒಂದು ರೆಸ್ಟೋರೆಂಟ್ಗೆ ಹೋಗಿದ್ರೆ ಅವ್ರಿಗೆ ಏನು ಬೇಕು, ಬೇಬಿ ಕಾರ್ನ್ ಬೇಕಾಗುತ್ತದೆ, ಗಾರ್ಲಿಕ್ ಬೇಕಾಗುತ್ತದೆ, ಎಗ್ಗು, ಮೊಸರು ಎಲ್ಲ ಬೇಕು. ಸೊ ಇವೆಲ್ಲದು ಕೂಡ ಫುಲ್ ಕಿಟ್ ಕೂಡ ನಾನು ಪ್ಲಾನ್ ಮಾಡಿದೆ. ನಾನು ಫುಲ್ ಕಿಟ್ ಮಾಡುವಾಗ ಏನಾಗುತ್ತೆ, ಒಂದು ರೆವಿನ್ಯೂ ಜಾಸ್ತಿ ಆಗುತ್ತದೆ, ಎರಡನೇದು ಟರ್ನ್ ಓವರು ಜಾಸ್ತಿ ಆಗುತ್ತದೆ, ಮೂರನೇದು ನಮಗೆ ವೆಹಿಕಲ್ ರೆಂಟ್ ಕೂಡ ಸೇವ್ ಆಗುತ್ತದೆ. ಇವಾಗ 5 ಔಟ್ಲೆಟ್ ಹಾಕಿದರೆ ನಮ್ಗೆ 1 ಲಕ್ಷ 1.5 ಲಕ್ಷ ಒಂದು ವೆಹಿಕಲ್ ಹೋಗುತ್ತದೆ. 1.5 ಲಕ್ಷ ಇದು ಮಾಡುವಾಗ ಅವನಿಗೆ 2,000 ರೂಪಾಯಿ ರೆಂಟ್ ಕೊಡುವಾಗ ನಮ್ಗೆ ಸೇವ್ ಆಗುತ್ತದೆ. ಅಂದರೆ 5 ಔಟ್ಲೆಟಲ್ಲಿ ನಮ್ಗೆ ಎಷ್ಟಾಯಿತು, 200 ರೂಪೀಸ್ ಒಂದು ಔಟ್ಲೆಟ್ ಟ್ರಾನ್ಸ್ಪೋರ್ಟ್ ಆಯಿತು. ಅದೇ ನಾವು ಒಂದೇ ಔಟ್ಲೆಟ್ ಮಾಡಿದರೆ ಸುಮ್ಮನೆ ಇದೆ. ಸೊ ಈ ಥರ ಎಲ್ಲ ನಾವು, ಯಾಕಂದರೆ ಎನಿವೇ ಮೈ ಬ್ಯಾಕ್ಗ್ರೌಂಡ್ ಈ ಸೇಲ್ಸ್ ಬ್ಯಾಕ್ಗ್ರೌಂಡ್, ಇವೆಲ್ಲ ನಮ್ಗೆ ಗೊತ್ತು. ಯಾವ ಥರ ಕಾಸ್ಟ್ ಕಂಟ್ರೋಲ್ ಮಾಡಬೇಕು, ಯಾವ ಥರ ವೇಸ್ಟೇಜ್ ಕಂಟ್ರೋಲ್ ಮಾಡ್ಕೋಬೇಕು, ಯಾವ ಥರ ಪ್ರೊಕ್ಯೂರ್ಮೆಂಟ್ ಮಾಡ್ಕೋಬೇಕು. ಯಾಕಂದರೆ ಇನ್ನೊಂದು ಏನಾಗುತ್ತೆ ಅಂದರೆ ಈಗ ಈ ಫಾರ್ಮಿಂದ ಡೈರೆಕ್ಟಿಗೆ ನಮಗೆ ಬಂದರೆ ಆಲ್ಮೋಸ್ಟ್ 25% ವೇಸ್ಟೇಜ್ ಸೇವ್ ಆಗುತ್ತದೆ ನನಗೆ. ವೇಸ್ಟೇಜ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿಟಿ ಮಾರ್ಕೆಟ್ಗೆ ಹೋಗಿದರೆ ಏನು ಮಾಡ್ತಾರೆ, ಮೇಲೆ ಎಲ್ಲ ಚೆನ್ನಾಗಿರುತ್ತದೆ, ಕೆಳಗಡೆ ಎಲ್ಲ B ಗ್ರೇಡು C ಗ್ರೇಡ್ ಎಲ್ಲ ತುಂಬಿಟ್ಟಿರ್ತಾರೆ. ಕ್ಯಾರೆಟ್ ತೊಗೊಂಡ್ರೆ ನಮ್ಗೆ ಒಂದೇ ಲೆವೆಲ್ ಆಗಿರಬೇಕು, ಗ್ರೇಡೆಡ್ ಇರಬೇಕು. ಆ ಥರ ಇರಲ್ಲ. ಮೇಲೆ ಒಂದು ದೊಡ್ಡ ಒಂದು ನೀವು ಯಾವಾಗನ ಸಿಟಿ ಮಾರ್ಕೆಟ್ ಹೋಗಿದ್ರು ಗೊತ್ತಾಗುತ್ತದೆ, ಎಲೆಗಡೆ ಕುಲ್ಲೋಗಿರೋದು, B ಗ್ರೇಡು ಅದು ಇವೆಲ್ಲ ಹಾಕಿರ್ತಾರೆ. ಆ ಮೂಟೆ ತೊಗೊಂಡು ಬಂದು ಗ್ರೇಡ್ ಮಾಡಿದರೆ 80 kg ನಿಂಗೆ ಸಿಗೋದು 5 kg ಒಂದು 20 kg ಸಿಗುತ್ತದೆ. ಬೇರೆ ಎಲ್ಲ B ಗ್ರೇಡ್ ಸಿಗುತ್ತದೆ. ಅದು ನಾವು ಪ್ರೋಸೆಸ್ ತಗೊಳಕ್ಕಾಗಲ್ಲ. ಸೊ ಈ ಫಾರ್ಮಿಂದ ನಾವು ತೊಗೊಳುವಾಗ ಏನೋ ನಮ್ಮ ಕಣ್ಣು ಗೊತ್ತಾಗುತ್ತದೆ, ನಾವು ಗ್ರೇಡ್ ಮಾಡ್ಕೊತೀವಿ ಅಲ್ಲಿ ಎಲ್ಲದಕ್ಕೂ ಕಂಪ್ಲೀಟು ನಮಗೆ ಪ್ರಾಸೆಸ್ ಗೊತ್ತಾಗುತ್ತದೆ, ಫ್ರೆಶ್ನೆಸ್ ಗೊತ್ತಾಗುತ್ತದೆ, ಎಲ್ಲದು ಗೊತ್ತಾಗುತ್ತದೆ. ಸೊ ಈಗ ಸದ್ಯಕ್ಕೆ ನೀವು ಬರೀ B2Bನೇ ಮಾಡ್ತಾರೆ? ನಾವೆಲ್ಲ ಓನ್ಲಿ B2Bನೇ ಮಾಡ್ತಾ ಇರೋದು, ಯಾವುದು ನಾವು B2Cಗೆ ಹೋಗಿಲ್ಲ. ಯಾಕೆಂದರೆ ನಮ್ಮದೆಲ್ಲ ಕೂಡ ಕಾರ್ಪೊರೇಟ್. ಈಗ ಫಾರ್ ಎಕ್ಸಾಂಪಲ್ ITC ಎಲ್ಲ ಕೊಡೋದು ನಾವು. ಈಗ ಗಾರ್ಲಿಕ್ ಆಗಿರ್ಬೋದು, ಆನಿಯನ್ ಆಗಿರ್ಬೋದು, ಇವೆಲ್ಲ ಕೂಡ ಅವರು ಈ ಸಾಸಸ್ಸು ಎಲ್ಲ ಮಾಡ್ತಾರೆ. ಅವರು ಮೇಜರು ಸಾಸಸ್ಸು ರೆಡಿ RTE ಅಂತ ರೆಡಿ ಟು ಈಟ್ ಕರ್ರೀಸು, ಇದೆಲ್ಲ ಕೂಡ ನಮ್ಮಿಂದನೇ ಹೋಗುತ್ತದೆ. ಅದು ಬಲ್ಕ್ ಸೇಲ್ಸ್ ಬರುತ್ತೆ ನಮಗೆ. ಈಗ 1 ಕೋಟಿ ಈಗ ಒಂದೊಂದು 10 ಫ್ಯಾಕ್ಟ್ರಿ ಸಪ್ಲೈ ಮಾಡಿದರೆ 10-15 ಕೋಟಿ ಈಸಿಗೆ ಆಗೋಯ್ತು ಮಂತಲ್ಲಿ. ಎರಡನೇದು ಬಲ್ಕ್ಸ್ ಇದು. ಮೂರನೇದು ನಮ್ಗೆ 2 ದಿನಕ್ಕೆ ಪೇಮೆಂಟ್ ಬಂದುಬಿಡ್ತದೆ. ಯಾವುದು ರಾಮಾಯಣ ಇಲ್ಲ. ITC ಅದೆಲ್ಲ 2 days ಪೇಮೆಂಟ್ ಮಾಡ್ತಾರೆ. ಒನ್ಸ್ ಡಿಸ್ಪ್ಯಾಚ್ ಆದ ತಕ್ಷಣ, ಗೂಡ್ಸ್ ರಿಟರ್ನ್ ಆದ ತಕ್ಷಣ ಅಪ್ಲೋಡ್ ಆಗೆಲ್ಲ ಆನ್ಲೈನ್ ನಿಮಗೆ ಗೊತ್ತು, ಮಾಡಿದ ತಕ್ಷಣ ಬಂದುಬಿಡ್ತದೆ. ಸೆಕೆಂಡ್ ಡೇಗೆ ದುಡ್ಡು ಟಂಗನ್ ಬಂದಿರ್ತದೆ. ಅದೇ ಥರ KFC. ಈ KFCಗೆ ಇವಾಗ ನಾವು 1 ಲಕ್ಷ ಸ್ಟಾರ್ಟ್ ಮಾಡಿ ಇವಾಗ 3 ಕೋಟಿ KFCಗೆ ಮಾಡ್ತೀವಿ ಮಂತಲಿ. 3-4 ಕೋಟಿ ಆಗುತ್ತದೆ. ಅವ್ರದ್ದು ಕೂಡ ವೀಕ್ಲಿ 2 days ಫುಲ್ ಪಂಪ್ ಮಾಡ್ತಾರೆ ಡಬ್ಬು. ಯಾವುದು ದುಡ್ಡು ಕೊಟ್ಟಿಲ್ಲ, ನಾವು ದುಡ್ಡು ಕೊಡಿ ಸರ್ ಅಂತ ಕೇಳಬೇಕಾಗಿಲ್ಲ. ಎಲ್ಲದು ಸಿಸ್ಟಮ್ಯಾಟಿಕ್. ನಮ್ಮ ಟೋಟಲ್ ಬಿಸ್ನೆಸ್ ಈಗ ವೈಟ್ ಕಾಲರ್ ಜಾಬ್ ನಮ್ಮದು. ನಾವು ಆರ್ಡರ್ಸ್ ಎಲ್ಲ ಕೂಡ ಆನ್ಲೈನ್ ಬರುತ್ತದೆ. ಆನ್ಲೈನ್ ಬರ್ತದ ತಕ್ಷಣ ಕನ್ಸಲ್ಟೇಟ್ ಮಾಡಿ ಒಂದು ಎಕ್ಸಿಕ್ಯೂಟಿವ್ ಇರ್ತಾರೆ, ಅವರು ಪ್ರೊಡಕ್ಷನ್ ಅವರು ಶಿಫ್ಟ್ ಮಾಡ್ತಾರೆ, ಪ್ರೊಡಕ್ಷನ್ ಮಾಡ್ತಾರೆ, ಡಿಸ್ಪ್ಯಾಚ್ ಇರ್ತದೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಇರುತ್ತೆ ನಮ್ಮ ಹತ್ರ. ಫೈನಾನ್ಸ್ ಸಪ್ರೇಟ್ ಇರುತ್ತದೆ, ಕ್ವಾಲಿಟಿ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇರ್ತಾರೆ, ಪ್ರೊಕ್ಯೂರ್ಮೆಂಟ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇರ್ತಾರೆ, ಲಾಜಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ಸಪ್ರೇಟ್ ಇರ್ತಾರೆ, ಫೈನಾನ್ಸ್ ಸಪ್ರೇಟ್ ಆಗಿರ್ತಾರೆ, HR ಆ್ಯಕ್ಟಿವಿಟೀಸ್ ಸಪ್ರೇಟ್ ಆಗಿರುತ್ತದೆ. ಸೊ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇರ್ತಾರೆ.